ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಮೂರನೇ ಜಿಲ್ಲಾ ನ್ಯಾಯಾಧೀಶ ಸೋಮಶೇಖರ್ ಅಲ್ಪಸಂಖ್ಯಾತ ಮುರಾರ್ಜಿ ವಸತಿ ಶಾಲೆಗೆ ಭೇಟಿ. ಮಾನ್ಯ ಮೂರನೇ ಜಿಲ್ಲಾ ನ್ಯಾಯಾಧೀಶರಾದ ಸೋಮಶೇಖರ್ ಅವರು ಇಂದು ಸಿಂಧನೂರಿನ ಒಳಬಳ್ಳಾರಿ ರಸ್ತೆಯಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ನಿಲಯ ಹಾಗೂ ನಗರದ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವಸತಿ ನಿಲಯದಲ್ಲಿ ಇತ್ತೀಚೆಗೆ ನಡೆದ ಘಟನೆಯಿಂದ ನಮ್ಮ ಮೇಲಾಧಿಕಾರಿಗಳು ಇಲ್ಲಿಗೆ ಸಂದರ್ಶಿಸಲು ಆದೇಶ ನೀಡಿದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಅಡುಗೆಯನ್ನು ಪರಿಶೀಲಿಸಿದಾಗ ಅದು ಮನುಷ್ಯರು ತಿನ್ನಲು ಯೋಗ್ಯವಾಗಿಲ್ಲ. ದುರಂತವೆಂದರೆ ಇಷ್ಟೆಲ್ಲ ಘಟನೆ ನಡೆದರೂ ಕೂಡ ಮತ್ತೆ ಅಂತಹ ಪರಿಸ್ಥಿತಿಗಳೇ ಮರುಕಳಿಸುತ್ತಿವೆ. ಆದುದರಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಭೇಟಿ ಕೊಟ್ಟು ಈ ವ್ಯವಸ್ಥೆಯನ್ನು ಆದಷ್ಟು ಬೇಗ ಸುಧಾರಿಸಿ ಮಕ್ಕಳ ಆರೋಗ್ಯದ ಕಡೆ ಗಮನ ಹರಿಸಬೇಕೆಂದು ಮಾತನಾಡಿದರು. ಇತ್ತೀಚೆಗೆ ಕಳಪೆ ಆಹಾರ ಸೇವನೆಯಿಂದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಘಟನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಈ ದಿಢೀರ್ ಭೇಟಿ ಕೈಗೊಳ್ಳಲಾಯಿತು. ಪರಿಶೀಲನೆ ವೇಳೆ ನ್ಯಾಯಾಧೀಶರು ವಸತಿ ನಿಲಯಗಳಲ್ಲಿ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟ, ಸ್ವಚ್ಛತೆ, ಅಡುಗೆ ವ್ಯವಸ್ಥೆ ಹಾಗೂ ವಿದ್ಯಾರ್ಥಿಗಳ ಆರೋಗ್ಯದ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪರಿಶೀಲಿಸಿದರು. ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಅವರ ಆರೋಗ್ಯ ಸ್ಥಿತಿ ಹಾಗೂ ವಸತಿ ನಿಲಯದ ಸೌಲಭ್ಯಗಳ ಬಗ್ಗೆ ವಿಚಾರಿಸಿದರು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಹಾಗೂ ಸುರಕ್ಷಿತ ವಾತಾವರಣ ಕಲ್ಪಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ತಿಳಿದುಬಂದಿದೆ. ಇವತ್ತು ಸಂಜೆ 5 ಗಂಟೆಗೆ ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬಾಲ್ಯ ನ್ಯಾಯ ಮಂಡಳಿ ಕಮಿಟಿಯಿಂದ ತುರ್ತಾಗಿ ಒಂದು ಸಂದೇಶ ಬಂತು. ಈ ಹಾಸ್ಟೆಲ್ಗೆ ವಿಸಿಟ್ ಮಾಡಿ, ಮುರಾರ್ಜಿ ಹಾಸ್ಟೆಲ್ಗೆ ಮೊನ್ನೆ ಮಕ್ಕಳು ಸುಮಾರು 55 ಹೆಚ್ಚಿನ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಆ ದುರ್ಘಟನೆ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದರೆ ಮತ್ತು ನೀವು ಅದನ್ನು ಗ್ರೌಂಡ್ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಇಮಿಡಿಯೇಟಾಗಿ ನಾವು ಮತ್ತು ನಮ್ಮ ಸಹೋದ್ಯೋಗ ನ್ಯಾಯಾಧೀಶರು ಮತ್ತು ನಮ್ಮ ಸಂಘದ ವಕೀಲ ಸಂಘದ ಅಧ್ಯಕ್ಷರೆಲ್ಲ ಸೇರಿ ಬಂದ್ವಿ. ನೇರವಾಗಿ ನಾವು ಅಡುಗೆ ಮನೆಗೆ ಹೋದ್ವಿ. ಅನ್ನದ ಪಾತ್ರೆ ನೋಡಿದ್ವಿ. ಅದು ತುಂಬ ತೀರಾ ಕೆಟ್ಟದಾಗಿ ಮಾಡಿದ್ದಾರೆ. ಅದನ್ನು ಮನುಷ್ಯರು ತಿನ್ನೋಕ್ಕೆ ಯೋಗ್ಯ ಅನ್ನ ಅಲ್ಲ. ಆ ಅನ್ನಂಥದ್ದು ಮಕ್ಕಳಿಗೂ ತೋರಿಸದೇ ಇಲ್ಲಿ. ಆ ಮಕ್ಕಳು ನೋಡಿದ್ರು ಇಲ್ಲ ಈ ಥರ ಮಾಡ್ತಾ ಇರಲಿಲ್ಲ ಅಂತ. ಇನ್ಸಿಡೆಂಟ್ ಆದಮೇಲೆ ಈ ಥರ ಮುಂದುವರಿಸಿದ್ದಾರೆ ಅಂತ ಹೇಳಿದರೆ, ನಾನು ಕೇಳ್ಪಟ್ಟೆ ಇಲ್ಲಿ ಪ್ರಿನ್ಸಿಪಾಲ್ ಹತ್ರ ಅದ್ಯಾರು ನಮ್ಮ ಅಡುಗೆಯವರು ಪ್ಲಸ್ ವಾರ್ಡನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿರೋದು ಆ ಕ್ರಮ ಕೈಗೊಳ್ಳೋದು ಸರಿ. ಅದಕ್ಕೆ ಆಲ್ಟರ್ನೇಟಿವ್ ಮಾಡೋ ಅಂಥ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಯಾವುದೇ ಆಲ್ಟರ್ನೇಟಿವ್ ಮಾಡಿದಂಗೆ ಬರೀ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಪರಿಹಾರ ಅಲ್ಲ. ನಾವು ಈ ಬಗ್ಗೆ ಏನು ಇವತ್ತು ನಾವು ಗಮನಿಸಿದ್ವಿ ಅದನ್ನು ಕೂಲಂಕುಷವಾಗಿ ನಾವು ಹೈಕೋರ್ಟಿಗೆ ವರದಿ ಮಾಡ್ತೀವಿ. ಈ ಭಾಗದ ತಾಲೂಕು ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, CO ಇದ್ದಾರೆ. ದಯವಿಟ್ಟು ಇನ್ನೊಮ್ಮೆ ಇಲ್ಲಿ ಭೇಟಿ ಕೊಟ್ಟು ಇದನ್ನು ಪರಿಶೀಲಿಸಿ, ಇಷ್ಟು ಜನ ಸುಮಾರು 500 ಚಿಲ್ಲರೆ ಮಕ್ಕಳಿದ್ದಾರೆ. ಇದೇ ಥರ ಊಟ ಮತ್ತು ಈ ಥರ ವ್ಯವಸ್ಥೆ ಮುಂದುವರೆದರೆ ಈ ಮಕ್ಕಳೆಲ್ಲ ಆರೋಗ್ಯ ಜೀವಕ್ಕೆ ಅಪಾಯ ಅಂತೇಳಿ ನನ್ನ ಭಾವನೆ. ಇದನ್ನು ನಾವಂತೂ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕೂಡಲೇ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ಅಡುಗೆಯವರಲ್ಲಿ ಯಾರೋ ಸ್ಕ್ಯಾವೆಂಜರ್ ಕೈಲಿ ಅಡುಗೆ ಮಾಡಿಸ್ತಾ ಇದ್ದಾರೆ. ಭಾಳ ವಿಪರ್ಯಾಸ ಇದು. ಇಂಥ ಒಂದು ಹೀನಮಯ ಕೃತ್ಯಗಳು ಈ ಥರ ನಡೀಬಾರ್ದಿದ್ದು. ಒಂದು 2-3 ದಿವಸಗಳಿಂದ ಈ ಮುರಾರ್ಜಿ ದೇಸಾಯಿ ಮಕ್ಕಳ ಒಂದು ಊಟದಲ್ಲಿ ಒಂದು ಫುಡ್ ಪಾಯ್ಸನ್ ಇದ್ದು ಅಸ್ವಸ್ಥರಾಗಿರೋಂಥ ಒಂದು ಮಾಹಿತಿ ಬಂದ ತಕ್ಷಣ ನಮ್ಮ ಈ ಕೆಲವೊಂದು ಪತ್ರಿಕೆಗಳು ಬಂದಾಗ ಮೊನ್ನೆ ಉಚ್ಚ ನ್ಯಾಯಾಲಯ ಬೆಂಗಳೂರು DLSಗೆ ಇವರು ಇಮಿಡಿಯೇಟಾಗಿ ಲೆಟರ್ ಬರೆದು ಎಲ್ಲ ನ್ಯಾಯಾಧೀಶರು ಭೇಟಿ ಕೊಟ್ಟು ಒಂದು ಗ್ರೌಂಡ್ ವರದಿ ಕೊಡ್ರಿ ಇಮಿಡಿಯೇಟಾಗಿ, ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮತ್ತು ಈ ಮುಂದೆ ಈ ರೀತಿ ಆಗಬಾರ್ದೆಂಬ ದೃಷ್ಟಿಯಿಂದ ಒಂದು ಎಲ್ಲ ಜಿಲ್ಲಾ ನ್ಯಾಯಾಧೀಶರಾದ ಸೋಮಶೇಖರ್ ಸಾಹೇಬರು, ಅದೇ ರೀತಿಯಾಗಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ರೂಪಾ ಮೇಡಮ್ ಅವರು ಮತ್ತು ಸರಸ್ವತಿ 2ನೇ ಹೆಚ್ಚುವರಿ ನ್ಯಾಯಾಧೀಶರು ಮತ್ತು ವಿಜಯಕುಮಾರ್ ಬಂಡ್ರಿ ಸರ್ ನ್ಯಾಯಾಧೀಶರು ಮತ್ತು ನಮ್ಮ ವಕೀಲರು ಎಲ್ಲರೂ ಈ ದಿನ ನಾವು ಈ ಒಂದು ಹಾಸ್ಟೆಲಿಗೆ ಭೇಟಿ ಕೊಟ್ಟಿವಿ. ಆದರೂ ಈ ಒಂದು ಘಟನೆ ಸಂಭವಿಸಿದರೂ ಸಹಿತ ಯಾವುದೇ ಸುಧಾರಣೆ ಕಂಡು ಬಂದಿಲ್ಲ ಅಂತ ನಮ್ಮ ನ್ಯಾಯಾಧೀಶರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಯಾಕಂದರೆ ನಾವು ಹೋಗಿ ಎಲ್ಲ ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಆ ಅನ್ನ ನೋಡಿದಾಗ ಅದು ತಿನ್ನಲಾರದ ಪರಿಸ್ಥಿತಿ ಇದೆ. ಯಾಕಂದ್ರೆ ಅವು ಒಂದು ಯಾವ ರೀತಿ ಆಗಿದೆ ಅಂದರೆ ಇಲ್ಲಿ ಅವು ಇಕ್ಕಿ ಹಾಕಿದ ಒಂದು ರೈಸ್ ಮಾಡಿದ ಆ ಟೈಪ್ ಎಲ್ಲ ಬ್ಲಾಕ್ ಇದೆ. ಆ ಒಂದು ನೋಡಿದಾಗ ಅದು ತೀರಾ ಕೆಳಮಟ್ಟದಿಂದ ಅಕ್ಕಿಯಿಂದ ಮಾಡಿದಂಥ ಅದು ಗೊತ್ತಾಯಿತು. ಇದರಿಂದ ಮಕ್ಕಳ ಬೆಳವಣಿಗೆ ಮತ್ತು ಮುಂದಿನ ಆರೋಗ್ಯ ದೃಷ್ಟಿಯಿಂದ ಭಾಳ ಕಷ್ಟ ಇದೆ. ಈ ಒಂದು ಇಂಥ ಘಟನೆಗಳು ಮುಂದೆ ನಡಿಬಾರ್ದು ಅಂತ ಒಂದು ದೃಷ್ಟಿಯಿಂದ ನಮ್ಮ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಇವತ್ತು ನಾವು ವಿಸಿಟ್ ಕೊಟ್ಟಿವಿ. ಆದರೂ ಸಹಿತ ಈ ರೀತಿ ಆಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸಾಗರ DTP ಸೆಂಟರ್ ನಮ್ಮಲ್ಲಿ ಕನ್ನಡ ದಿನಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ಪುಟ ವಿನ್ಯಾಸ ಮಾಡಿಕೊಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಸುದ್ದಿ ಹಾಗೂ ಸ್ಥಳೀಯ ಸುದ್ದಿಗಳನ್ನ ಹಾಕಿ, ಯಾವುದೇ ಜಿಲ್ಲೆ ಹಾಗೂ ತಾಲೂಕುಗಳ ಪತ್ರಿಕೆಗಳನ್ನು ಅವರು ಜಿಲ್ಲೆಯ ಸುದ್ದಿಗಳನ್ನ ಹಾಕಿ PDF ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿರಿ 84315931